ಆಯ್ತು ಈಗ ಇಲ್ಲಿಂದ ಸರಿಪಡಿಸ್ಲಿಕ್ಕೆ ಆಗ್ತದ. ಸಭಾಧ್ಯಕ್ಷ ಪಾಟೀಲ್ ಸಾಹೇಬ್ರು ಬರಲಿ, ಪ್ರತಿಪಕ್ಷದವ್ರದ್ದು ಕೂಡ ಯಾವ ನಟ್ಟು ಲೂಸ್ ಆಗಿದೆ ಹೇಳಿ. ಸಂವಿಧಾನ ಸನ್ಮಾನ್ಯ ಅಧ್ಯಕ್ಷರೇ, ನಾ ಸರಿಪಡಿಸ್ತೇನೆ. ಈಗ ನೋಡ್ರಿ, ಈಗ ಬಂತು. ನಾನ್ ಸರಿಪಡಿಸ್ತಂತ ಹೇಳಿದ್ದೇನಲ್ಲ, ಈಗ ಅದು ಕ್ಲಿಯರ್ ಆಗ್ಬೇಕು ಮೊದಲು. ಆಯ್ತು, ನೀವು ಬರೀ ನಿಮ್ಮ ಅವ್ರ ಮಾರಿನೇ ನಿಮ್ಮ ಮಾರಿ ಆಯ್ತು. ಈಗ ಅದ್ರ ಯಾಕೆ ಏನು ಸರಿಪಡಿಸ್ತೇನೆ ನಾನು ಅಂತ ಹೇಳಿ ಮಾತಾಡಿ. ಈಗ ಬಿಜೆಪಿ ಸನ್ಮಾನ್ಯ ಅಧ್ಯಕ್ಷರೇ, ನಾವು ಮಾತಾಡಿದವ್ರು ಮಾರಿ ಸರಿಪಡಿಸುವ ಸಂಸದೀಯ ವ್ಯವಹಾರಗಳ ಸಚಿವರು ಪಕ್ಷದ ನಾಯಕರು. ಸರ್ ನಾವು ಸಂಸದೀಯ ವ್ಯವಹಾರಗಳ ಸಚಿವರಿದ್ದೀರಿ, ನಿಮ್ ಬಗ್ಗೆ ಗಬ್ಬಾನ ಐತಿ. ಯಾಕೆ ಬಗ್ಗೆ ಚರ್ಚೆ ಮಾಡ್ತಿದ್ದೇವೆ. ಈ ಸೈಡ್ ಸರಿಪಡಿಸ ಟಿವಿ ತೆಗೆದು ಬಿಡ್ಲ, ಇಲ್ಲ ನೋಡಿ ಬಿಲ್ಸಿ. ಆಯ್ತು, ನೋಡ್ತಾ ಏನಂತ ಹೇಳಿ ಕೂತ್ಕೊಳ್ಳಿ. ಈಗ ಸನ್ಮಾನ್ಯ ಅಧ್ಯಕ್ಷರೇ, ಬರಬಾರ್ದಿತ್ತು, ಈಚೆ ಕಡೆ ಬರೋದಿಲ್ಲ. ಈಗ ಸಭೆ ಮುಂದಕ್ಕೆ ಹಾಕ್ರಿ, 15 ನಿಮಿಷ ಆದ್ರೆ ಮಾಡ್ರಿ ಮೊದಲು. ಸನ್ಮಾನ್ಯ ಅಧ್ಯಕ್ಷರೇ, ಇದೆಲ್ಲ ಪಾರ್ಲಿಮೆಂಟರಿ ಪ್ರಾಕ್ಟೀಸ್. ಲೋಕಸಭಾದಲ್ಲಿ ಹೆಂಗ್ ನಡೀತದೆ, ರಾಜ್ಯಸಭೆಯಲ್ಲಿ ನಡೀತಾ ಇದೆ, ಹಂಗೆ ನಡೀತಿದೆ. ನೋಡಿ, ಯಾರು ಕೂಡ ಮಾತಾಡ್ತಾ ಇರ್ತೀವಿ. ಕುಂಬಳಕಾಯಿ ಕತ್ತ ಹೆಗಲ್ ಮುಟ್ಟಿ ನೋಡ್ದ. ಆಯ್ತು ಸನ್ಮಾನ್ಯ ಅಧ್ಯಕ್ಷರೇ, ರೆಕ್ಟಿಫೈ ಮಾಡ್ತೇವೆ. 15 ನಿಮಿಷ ಮುಂಚೆ ಏನದು ಮತ್ತೆ ಅದೇ ಆಗ್ತಾ ಇದೆ ನೋಡಿ, ಯಾವ್ದು ಬರ್ತಾನೆ ಇಲ್ಲ. ಪಾಪ ಅವನ ಯಾರೋ ಮಾಡ್ಕೋತೀನಿ. ಇವರಿಗೆ ವಿಷಯ ಪ್ರಚಾರ ಇಂಪಾರ್ಟೆಂಟ್. ವಿಷಯ ಸರಿಪಡಿಸ್ತೇವೆ. ವಿಷಯ ಎಷ್ಟು 1 ನಿಮಿಷದ ಕೆಲಸ ಹೇಳಿ ಕಲಿಸಿದ್ದೇನೆ. ಇದು ಮುಂದುವರಿಸಿದ್ರು. ಈಗ ನಾನು ಮಧ್ಯಾಹ್ನ ಕರೆಸ್ತೇನೆ, ನಿಮ್ಮನ್ನು ಕೂಡ ಕರೆಸಿ ಮಾತಾಡ್ತಾರೆ. ನಾವು ಮಾತಾಡೋದು ಅಲ್ಲ, ಒಂದ್ ಈಗ ಮಾತಾಡ್ಲಿ. ಇದು ಸಂಸದೀಯ ಪದ್ಧತಿನಾ? ಇದು ಸರಿಯಲ್ಲ ಸರ್. ಆಯ್ತು, ಈಗ ನಾನು ಅದನ್ನು ಸರಿಪಡಿಸ ಅಂತ ಹೇಳ್ತೇನಲ್ಲ, ಶುರು ಮಾಡಿ ಹಾಗೆ ಮಾತಾಡುದು. ಈಗ ನಾನು ಮಧ್ಯಾಹ್ನ ವಿಲಂಬ ಅವರನ್ನು ಕರೆಸ್ತೇನೆ, ನಿಮ್ಮನ್ನು ಕೂಡ ಕರೆಸಿ ಮುಂದೆ ಕೂತ್ಕೊಳಿಸ್ತೇನೆ. ವಿರೋಧ ಪಕ್ಷದ ನಾಯಕರು ವಿಚಾರವನ್ನ ಎತ್ತಿದ್ದಾರೆ. ಮಾನ್ಯ ಬಸವಗೌಡ ಪಾಟೀಲ್ರು ಏನು ವಿಷಯವನ್ನ ಪ್ರಸ್ತಾಪ ಮಾಡಿದ್ರು, ಅದಕ್ಕೆ ತಾವು ಧ್ವನಿ ಕೂಡಿಸಿದ್ದೀರಿ. ಆಯ್ತು, ನಾವು ಈ ಸಂದರ್ಭದಲ್ಲಿ ನಾನು ಪಾರ್ಲಿಮೆಂಟರಿ ಅಫೇರ್ಸ್ ಮಂತ್ರಿ ಆಗಿ ಹೇಳ್ತೀನಿ, ಈ ರೀತಿಯಾಗಿರ್ತಕ್ಕಂಥದ್ದನ್ನ ನಮ್ಮ ಅಧ್ಯಕ್ಷರು ಯಾವಾಗೂ ಸೂಚನೆ ಕೊಡೋದಕ್ಕೆ ಸಾಧ್ಯ ಇಲ್ಲ. ಮತ್ತೆ ಆಗಿದೆ ಯಾಕೆ? ಸರ್ ಒಂದೇ ನಿಮಿಷ ಬಸವನಗೌಡರು, ಒಂದೇ ನಿಮಿಷ ಅದನ್ನು ಸರಿ ಒಂದು ನಿಮಿಷ ಅಧ್ಯಕ್ಷರು ಅದನ್ನ ಸರಿಪಡಿಸಬೇಕಾಗ್ತೇವೆ. ದೇರ್ ಮಸ್ಟ್ ಬಿ ಸಮಥಿಂಗ್ ರಾಂಗ್. ಆಮೇಲೆ ಸಮಾಧಾನದಿಂದ ಅವ್ರು ಖರ್ಚಿದ್ದಾರೆ ಟೆಕ್ನಿಕಲ್ ಅನ್ನೋ ಮಾತಾಡ್ತೇನೆ. ಆಯ್ತಪ್ಪ, ಎಂತ ಮಾನ್ಯ ಅಧ್ಯಕ್ಷರೇ, ಸದನದ ಕಲಾಪ ಮೊದಲು ವಾರ್ತಾ ಮತ್ತು ಇಲಾಖೆ ಕವರ್ ಮಾಡ್ತಾ ಇತ್ತು. ಇದನ್ನು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಯಾಕೆ ಕೊಟ್ರಿ ನೀವು? ಸದನ ಕಲಾಪ ಕವರ್ ಮಾಡಿ ಆರೋಪ ನಾನು ಒಂದು ಇವೆಲ್ಲ ಕಾಗೇರಿ ಸಾಹೇಬ್ ಇದ್ದಾಗ ನಾನು ಜವಾಬ್ದಾರಿಯಿಂದ ಮಾತಾಡಿ, ನಾನು ಜವಾಬ್ದಾರಿ ಕೇಳ್ತಾ ಇದೀವಿ ಅಂತ ಏನ್ ಬಾಯಿಗೆ ಬಂದಾಗ ಮಾತಾಡೋದಲ್ಲ. ಈಗ ಪಾರ್ಲಿಮೆಂಟ್ ನಲ್ಲಿ ಏನ್ ನಡೀತದೆ?
ಮಂತ್ರಿಗಳು ಕೇಳ್ತಾ ಇದ್ದಾರೆ, ರೆಕಾರ್ಡಿಂಗ್ ಹೋಗ್ತಾ ಇದೆ, ಮಾಧ್ಯಮ ಸ್ನೇಹಿತರು ಇದ್ದಾರೆ, ಇಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಯಾರು ಮಾತಾಡ್ಬೇಕು? ಮಾತಾಡ್ಲಿ ಕೊಡಿ. ನೀವು ಸ್ವಲ್ಪ ದಯಮಾಡಿ ಕುದೋರು. ಪ್ರಿಯಾಂಕ್ ಅವ್ರೆ ಕುದೋರು. ನಾನು ಜವಾಬ್ದಾರಿಯಿಂದ ಹೇಳಿದೆ. ಆಯ್ತು, ಅವ್ರು ಏನ್ ಹೇಳ್ತಾರೆ ಹೇಳ್ಬೇಕಲ್ಲ. ನಾನು ಬರ್ತಿದ್ದಿಲ್ಲ. ಆಮೇಲೆ ಒಂದ್ ಸೆಕೆಂಡ್ ದೂರದರ್ಶನಕ್ಕೆ ಸನ್ಮಾನ್ಯ ಕೂಡ ನಿನ್ನೆ ನಾವು BSc ನಿಮ್ಗೆ ಮಾತಾಡಿದ್ದೀವಿ. ಕೆಲವು ಮಂತ್ರಿಗಳು ಅನಾವಶ್ಯಕವಾಗಿ ಎಲ್ಲಾ ವಿಷಯಕ್ಕೂ ಎದ್ದು ನಿಲ್ತಾರೆ, ಅವ್ರನ್ನ ಕಂಟ್ರೋಲ್ ಮಾಡ್ರಿ ಅಂತ ಹೇಳಿ ಚರ್ಚೆ ಆಯ್ತು. ಅದ್ರ ಬಗ್ಗೆ ಕೂಡ ನೀವು ಗಮನ ಹರಿಸಬೇಕು. ಒಂದು ಇದನ್ನ ಕವರ್ ಮಾಡ್ರಿ, ಎರಡನೇದು ಅನಾವಶ್ಯಕವಾಗಿ ಸಬ್ಜೆಕ್ಟ್ ವಿಷಯದಲ್ಲಿ ಕೂಡ ಮಂತ್ರಿಗಳು ಹೇಳ್ತಾರೆ, ಅದ್ರ ಬಗ್ಗೆ ಕೂಡ ಗಮನ ಹರಿಸಬೇಕು. ಆಯ್ತು, ಅವ್ರು ಏನೋ ಹೇಳ್ತಾರೆ, ನೀವೇ ಗಡಿಬಿಡಿ ಮಾಡ್ತೀರಿ. ಏನಾದ್ರು ಮಾತಾಡ್ತಾರೆ ಈಗ ಮಂತ್ರಿ ಈಗ ನಾನು ಒಂದು ಅರ್ಧ ಗಂಟೆ ಜಾಸ್ತಿ ನಡೆಸಿ ಸಂಜೆ ಇದನ್ನು ಸರಿ ಮಾಡೋ ತನಕ ಆಯ್ತು, ಸಮಾಧಾನ ಇದೀನಪ್ಪ. ಎಲ್ಲ ನೀವಿಟ್ಟೋಗಿರೋದೇ ಇದು, ನಾನು ಮಾಡಿದಂತ ವ್ಯವಸ್ಥೆ ಇದು. ನಾವೆಲ್ಲ ಆಯ್ತು, ಆಪೋಸಿಷನ್ ಮಾತಾಡ್ಬೇಕಾದ್ರೆ ನಾನು ಆಯ್ತು ನಿಮ್ಗೆಲ್ಲ ಆಯ್ತು ಮಾತಾಡ್ದು ಕೇಳಿ. ಈಗ ಒಂದ್ ಸೆಕೆಂಡ್, ಒಂದೇ ನಿಮಿಷ. ಅಲ್ಲ, ಸನ್ಮಾನ್ಯ ಸಭಾಧ್ಯಕ್ಷರೇ, ಒಂದ್ ಸೆಕೆಂಡ್. ಈಗ ಪಕ್ಷದ ಹೆಸರು ನೀವು ಯಾಕೆ ಮಾತಾಡ್ತೀರಿ? ಸುಮ್ ಕೊಡ್ಬೇಕು ಅಲ್ಲಿ. ನೋಡ್ರಿ ಎಷ್ಟು ಸಲ ಕಳಿಸ್ತೀನಿ, ನೋಡ್ರಿ ಮೊದಲು ಕಂಟ್ರೋಲ್ ಮಾಡಿ. ಇಲ್ಲ ಹಿಂದಿನ ಸರ್ಕಾರದಲ್ಲೂ ಇದೇ ಬಗ್ಗೆ ಮಾತಾಡಿಲ್ವಾ? ಎಲ್ಲರೂ ಬಗ್ಗೆ ಮಾತಾಡಿದಾರೆ ಅವರು. ಈಗ ಒಂದ್ ಸೆಕೆಂಡ್, ಕಳೆದ ವಿಧಾನಸಭೆಯಲ್ಲಿ ಈ ವಿಚಾರದಲ್ಲಿ ಯಾವ ತರ ಮಾತಾಡಿದಾರ, ಯಾವ ತರ ಮಾತಾಡಿದಾರೆ ಸಿಕ್ಕುದಿಲ್ಲ. ನೀವು ನೋಡಿ, ಸುಮ್ ನೋಡಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಯತ್ನಾಳ್ ಆಯ್ತು, ನಿಮ್ಮ ನೋಡಿ ನಾನು ಮಾತಾಡ್ತೇನೆ. ಒಂದ್ ಸೆಕೆಂಡ್ ಕೂತ್ಕೊಳ್ಳಿ. ಆಯ್ತು, ಒಂದ್ ಸೆಕೆಂಡ್ ತೋರಿಸ್ತೀರಿ. ಕೂತ್ಕೊಳ್ಳಿ. ಈಗ ಆಯ್ತು, ನೀವು ಮಾತಾಡ್ಲಿಕ್ಕೆ ಅವಕಾಶ ಕೊಡಿ. ಈಗ ವಿಷಯ ಏನಂತ ಹೇಳಿದ್ರೆ, ಒಂದ್ ಸೆಕೆಂಡ್ ಒಂದ್ ಸೆಕೆಂಡ್ ಅದಕ್ಕೆ ಮುಂಚೆ ಒಂದೇ ನಿಮಿಷ ನಾನು ಒಂದೇ ನಿಮಿಷ ಅಲ್ಲ, ಸ್ಪೀಕರ್ ಸಾಹೇಬ್ರೆ, ಒಂದೇ ನಿಮಿಷ ನೋಡಿ. ಅಲ್ಲಿ ಯಾರು? ನಾನು ಗೌರಾಚಾರ್, ಇಲ್ಲಿ ರಾಮಮೂರ್ತಿ ಕೂತ್ಕೊಳ್ಳಿ. ಒಂದ್ ನಿಮಿಷ ನೋಡ್ರಿ, ಅಧ್ಯಕ್ಷ ಬರ್ತಾರೆ ವಿರೋಧ ಪಕ್ಷ. ಒಂದೇ ನಿಮಿಷ ಇಲ್ಲಿ ರೂಲಿಂಗ್ ಪಾರ್ಟಿಯವರು ಇದ್ದಾರೆ, ನಾವು ಅಪೋಸಿಷನ್ ಅವರು ಇದ್ದೀರಿ, ಮಾಧ್ಯಮದವರು ಇದ್ದಾರೆ. ಇದು 15 ನಿಮಿಷದಿಂದ ಗಲಾಟೆ ನಡೀತಾ ಇದೆ. ಸುಮಾರು 15 ನಿಮಿಷ ಮಾಡ್ತೀರಿ. ನರೇಂದ್ರ ಸ್ವಾಮಿ, ನೀವು ಬಾಯ್ ಮಾಡಕ್ ನೋಡಿ, ಇಲ್ಲಿ ಯಾಕೆ ಮಾತಾಡಲ್ಲಪ್ಪ? ಏನ್ ಕೂತ್ಕೊಳ್ಳೋಲ್ಲ ನೀವು ಸುಮ್ಮನೆ ಮಾತಾಡಿ ಕೂತ್ಕೊಳ್ಳಿ. ಈಗ ಅವ್ರದ್ದು ಬರ್ಲಿ ಬಿಡಿ, ನಿಮ್ಗೆ ಬರ್ಲಿ ಬಿಡ್ರಿ, ಬರ್ಲಿ ಬಿಡ. ಆಯ್ತಪ್ಪ, ನೀವು ಕೂತ್ಕೊಳ್ಳ. ಶಿವಲಿಂಗ್ ಅಶೋಕ್ ಅವ್ರೆ, ಹೇಳ್ತಾರೆ ಒಂದ್ ಸೆಕೆಂಡ್ ಕೂತ್ಕೊಳ್ಳಿ ಕೇಳಿ. ಇಲ್ಲ ಕೂತ್ಕೊಳ್ಳಿ ಕೇಳಿ ಒಂದ್ ಸೆಕೆಂಡ್.
ಕೂತ್ಕೊಳ್ಳಿ, ನಿಮ್ಮನ್ನು ಹಾಕ್ಯಾಡ್ರಿ. ಎಲ್ಲ ಕೂತ್ಕೊಳ್ಳಿ, ಅಬ್ಬಾಯ್ ಕೂತ್ಕೊಳ್ಳಿ. ಯಾಕೆ ಮಾತಾಡ್ತೀವಿ ನೀವು? ಸುಮ್ಮನೆ ಕೂತ್ಕೊಳ್ಳಿ. ಏನು ಎಪಿಸೋಡ್ ಕೂತ್ಕೊಳ್ಳಿ ಎಲ್ಲ. ಈಗ ನೋಡಿ, ಇಲ್ಲಿ ಗಂಭೀರವಾದ ಚರ್ಚೆ ಇವತ್ತು ನಿಲುವಳಿ ಸೂಚನೆ ಬಗ್ಗೆ ನಡೀತಾ ಇದೆ. ನಡೀತಿರೋ ಸಂದರ್ಭದಲ್ಲಿ ಬಹುಶಃ ನಿನ್ನ ಕೂಡ BSL ತಾವು ಹೇಳಿದ್ದೀರಿ, ನಾವು ಹೇಳಿದವನು ಇಲ್ಲ ಹಾಗೆ ಮಾಡ್ಲಿಕ್ಕೆ ಬಿಡುದಿಲ್ಲ, ಮತ್ತೊಂದು ದಿವಸ ಯಾರು ಕೂಡ ಕೊಡ್ಲಿಲ್ಲ. ಮತ್ತೆ ಇವತ್ತು ಕೂಡ ನಡೀತಿರೋದು ದೂರದ ನಮ್ಮ ವಾರ್ತಾ ಇಲಾಖೆ ಮುಖಾಂತರ ಇವತ್ತು ಮಾಡುವಂಥದ್ದು. ಆದ್ರೆ ನಾನು ಈಗ ನಿಮ್ಮ ಮುಂದೆ ಹೇಳಿ ಅದು ಸರಿಪಡಿಸಿ 10 ನಿಮಿಷ ಆಯಿತು, ಆಗ ಅದನ್ನು ಕೂಡ ಸರಿ ಆಗಲಿಲ್ಲ. ಆದ ಕಾರಣ ಯಾಕೆ ಆಗಲಿ ಅಂತ ಹೇಳಿಕೊಂಡು ಅವರ ಟೆಕ್ನಿಷಿಯನ್ ಕರೀತಾ ನೀವು ಬನ್ನಿ, ನಾನು ಸದನ 10 ನಿಮಿಷ ಮುಂದಿಡ್ತೇನೆ.